ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತು ಕಣ್ಣು ಮಿಟುಕಿಸದೆ ಕಾತುರದಿಂದ ಕಾಯ್ತಾ ಇರೋ ಆ ಭೇಟಿ ಆಗ ಹೋಗಿದೆ. ಯುಕ್ರೇನ್ ಯುದ್ಧ ನಿಲ್ಲಿಸೋ ಉದ್ದೇಶದೊಂದಿಗೆ ಅಮೆರಿಕದ ಅಲಾಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. 2019 ನಂತರ ಇದೇ ಮೊದಲ ಬಾರಿಗೆ ಉಭಯ ನಾಯಕರು ಭೇಟಿ ಮಾಡಿದ್ದಾರೆ. ಟ್ರಂಪ್ ಜೊತೆ ಅವರ ಆಡಳಿತದ 3 ಪ್ರಮುಖ ಅಧಿಕಾರಿಗಳು ಮತ್ತು ಪುಟಿನ್ ಜೊತೆ 3 ಟಾಪ್ ಅಧಿಕಾರಿಗಳು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಬರೋಬ್ಬರಿ 2.5 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆಯಿತು. ಆದರೆ ಈ ಮೀಟಿಂಗ್ ಕೊನೆಯಲ್ಲಿ ಆಗಿದ್ದೇನು? ಪುಟಿನ್ ಒಪ್ಪಂದಕ್ಕೆ ಮುಂದಾಗದೇ ಇದ್ರೆ ದೊಡ್ಡ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹಾರಾಡ್ತಾ ಇದ್ದ ಟ್ರಂಪ್ಗೆ ಏನು ಸಿಕ್ತು? ಕಳೆದ 20-25 ವರ್ಷಗಳಲ್ಲಿ ರಷ್ಯಾವನ್ನು ರೂಲ್ ಮಾಡ್ತಾನೇ ಬರ್ತಾ ಇರೋ ಪುಟಿನ್ ಮಹಾಶಯ, ನಿಮ್ಮಂಥ ಹಲವಾರು ಪ್ರೆಸಿಡೆಂಟ್ಗಳನ್ನ ನಾನು ನೋಡಿದ್ದೀನಿ ಕಣೋ ಅಂತ ಹೇಳಿ ಚೊಂಬು ಕೊಟ್ಟು ಕಳಿಸಿದ್ದಾರೆ. ಎಂದಿನಂತೆ ಸ್ವ್ಯಾಗ್ನಲ್ಲಿ ಬಂದ ಪುಟಿನ್ ಕ್ಯಾಚ್ ಅಂತ ಟ್ರಂಪ್ ಕೈಗೆ ದೊಡ್ಡ ಚೊಂಬು ಕೊಟ್ಟು ವಾಪಸ್ ಹೋಗಿದ್ದಾರೆ. ಚೆನ್ನಾಗಿತ್ತು ಮಾತುಕತೆ, ಡೀಲ್ ಏನೂ ಇಲ್ಲ ಸದ್ಯಕ್ಕೆ, ನೆಕ್ಸ್ಟ್ ಮಾತಾಡೋಕ್ಕೆ ರೆಡಿ ಇದ್ದೀನಿ, ಬನ್ನಿ ಮಾಸ್ಕೋಗೆ, ಅಲ್ಲಿಟ್ಕೊಳ್ಳೋಣ ನೆಕ್ಸ್ಟ್ ಮೀಟಿಂಗ್, ಐ ಆಮ್ ರೆಡಿ ಟು ವೆಲ್ಕಮ್ ಯು ಅಂತ ಹೇಳಿ ಹೋಗಿದ್ದಾರೆ. ಈ ಮೀಟಿಂಗ್ ಬಳಿಕ ಜಂಟಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಉಭಯ ನಾಯಕರು ಮಾತನಾಡಿದ್ದಾರೆ. ಊಟಕ್ಕೂ ಮುಂಚೆ ಬಾಳೆ ಎಲೆ ಹರ್ಕೊಂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಸದ್ಯ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, ಆದರೆ ಹೆಚ್ಚಿನ ವಿಚಾರಗಳಿಗೆ ಒಪ್ಪಿಗೆ ಸಿಕ್ಕಿದೆ, ಆದರೆ ಕೆಲವೊಂದು ಪ್ರಮುಖ ವಿಚಾರಗಳು ಮಾತ್ರ ಹಾಗೆ ಉಳಿದಿವೆ, ಆದಷ್ಟು ಬೇಗ ಪುಟಿನ್ರನ್ನ ನಾನು ಪುನಃ ಮೀಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪಕ್ಕದಲ್ಲೇ ಕೂತ ಪುಟಿನ್ ರಿಯಾಕ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ಇನ್ ಮಾಸ್ಕೋ ಅಂತ ಟ್ರಂಪ್ಗೆ ಇನ್ವೈಟ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಬನ್ನಿ ಅಲ್ಲಿಗೆ, ನನಗೆ ಕೆಲಸ ಇದೆ ಅನ್ನೋ ಥರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪುಟಿನ್ ಇಂಗ್ಲೀಷ್ನಲ್ಲಿ ಮಾತನಾಡೋದು ತುಂಬ ರೇರ್, ಆದ್ರೀಗ ನೆಕ್ಸ್ಟ್ ನೀವು ರಷ್ಯಾಗೆ ಬನ್ನಿ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ ಟ್ರಂಪ್ಗೆ. ಈ ಮೂಲಕ ನಮ್ಮ ಕಡೆ ನಾಳೆ ಬಾ ಅಂತ ಹೇಳ್ತಾರಲ್ಲ, ಆ ಥರ ತೋರಿಸ್ಬಿಟ್ಟು ಹೋಗಿದ್ದಾರೆ ಪುಟಿನ್. ಇನ್ನು ಕೆಲ ವಿಚಾರಗಳಿಗೆ ಒಪ್ಪಿಗೆ ಸಿಕ್ಕಿದೆ, ಕೆಲವಾಗ ಸಿಕ್ಕಿಲ್ಲ ಅಂತ ಹೇಳಿರೋ ಟ್ರಂಪ್ ಅದು ಯಾವ್ಯಾವ ವಿಚಾರ ಅಂತ ಹೇಳಿಲ್ಲ. ನಂತರ ಅಧ್ಯಕ್ಷ ಪುಟಿನ್ ಮಾತನಾಡಿದ್ರು, ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ನನಗೆ ನಿಜವಾಗ್ಲೂ ಆಸಕ್ತಿ ಇದೆ, ಆದರೆ ಈ ಸಂಘರ್ಷಕ್ಕೆ ಕಾರಣವಾಗಿದ್ದ ಪ್ರಮುಖ ಸಮಸ್ಯೆ ಇದೆಯಲ್ಲ ಅದನ್ನ ಬಗೆಹರಿಸಬೇಕಲ್ಲ. ಫಸ್ಟು ರಷ್ಯಾಗೆ ಇರೋ ಭದ್ರತೆಯ ಆತಂಕಗಳನ್ನು ಕೂಡ ನೀವು ಚೆಕ್ ಮಾಡಬೇಕಲ್ಲ. ಜಾಗತಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಭದ್ರತೆಯ ಪರಿಸ್ಥಿತಿ ನ್ಯಾಯಯುತವಾಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಯುರೋಪ್ ಮತ್ತು ಯುಕ್ರೇನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಈ ಕಳವಳವನ್ನು ಯುಕ್ರೇನ್ ಮತ್ತು ಯುರೋಪ್ ಸರ್ಕಾರಗಳು ಅರ್ಥ ಮಾಡಿಕೊಂಡು ಸರಿಯಾಗಿ ಸ್ಪಂದಿಸಬೇಕು. ಪ್ರಚೋದನೆ ಕೊಡೋ ಮೂಲಕ ಸದ್ಯ ಶಾಂತಿಗಾಗಿ ಆಗಿರೋ ಹೊಸ ಪ್ರಗತಿಗೆ ತೊಡಕನ್ನು ಉಂಟು ಮಾಡಬೇಡಿ. ಈ ಪ್ರಗತಿಯಿಂದ ನಮ್ಮ ಗುರಿ ಮತ್ತು ಯುಕ್ರೇನ್ನಲ್ಲಿ ಶಾಂತಿ ತರೋಕೆ ನಾವು ಮತ್ತಷ್ಟು ಹತ್ತಿರವಾಗ್ತೀವಿ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿದ್ದಾರೆ. ಹಾಗೆ ಅಮೆರಿಕ ಮತ್ತು ರಷ್ಯಾ ತಮ್ಮ ಪುಸ್ತಕದ ಹಾಳೆ ತಿರುಗಿಸೋ ಟೈಮ್ ಬಂದಿದೆ, ಒಬ್ರಿಗೊಬ್ರು ಸಹಯೋಗ ಕೊಡೋಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಅಮೆರಿಕ ಜೊತೆ ಸಂಬಂಧವನ್ನ ಮತ್ತೆ ಆರಂಭಿಸೋಕೆ ಆಸಕ್ತಿ ಇದೆ ಅಂತ ಕೂಡ ಹೇಳಿದ್ದಾರೆ. ಇದೇ ವೇಳೆ ಹೊಗಳಿಕೆ ಪ್ರಿಯ ಟ್ರಂಪ್ರನ್ನ ಪುಟಿನ್ ಸ್ವಲ್ಪ ಖುಷಿ ಪಡಿಸೋಕು ಕೂಡ ಪ್ರಯತ್ನ ಪಟ್ಟಿದ್ದಾರೆ. 2022ರಲ್ಲಿ ಟ್ರಂಪ್ ಅಮೆರಿಕ ಅಧ್ಯಕ್ಷ ಆಗಿದ್ದಿದ್ರೆ ಯುಕ್ರೇನ್ ಯುದ್ಧ ಶುರುನೇ ಆಗ್ತಿರ್ಲಿಲ್ಲ ಅಂತ ಹೇಳೋ ಮೂಲಕ ಟ್ರಂಪ್ ಬಹಳ ಖುಷಿಯಿಂದ ಬರೋಕೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈಗ ಮಾಹಿತಿ ಬರ್ತಾ ಇದೆ, ಸೋಮವಾರ ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮೀಟ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಪುಟಿನ್ ನಡುವೆ ಏನು ಮಾತುಕತೆ ಆಯಿತು ಅದನ್ನು ಬಹುಶಃ ಟ್ರಂಪ್ ಡಿಸ್ಕಸ್ ಮಾಡ್ತಾರೆ. ಯಾಕೋ ಯುದ್ಧ ಅವ್ರು ಕೇಳ್ತಿರೋಷ್ಟು ಜಾಗ ಬಿಟ್ಕೊಟ್ಬಿಡು, ಮುಂಚೆಯಿಂದನೂ ಹೇಳ್ತಿದ್ದಾರೆ ಇದೇ ಮಾತನ್ನ ಟ್ರಂಪ್. ಅದನ್ನೇ ಮತ್ತೆ ಝೆಲೆನ್ಸ್ಕಿ ಹತ್ರ ಹೇಳ್ತಾರಾ, ಏನಾಗುತ್ತೆ ನೋಡಬೇಕು. ಒಟ್ಟಾರೆ ಈ ಅಲಾಸ್ಕಾ ಮೀಟಿಂಗ್ನಲ್ಲಿ ಪಾಸಿಟಿವ್ ಬೆಳವಣಿಗೆ ಅಂತೂ ಆಗಿದೆ. ಆದರೆ ಟ್ರಂಪ್ ಅನ್ಕೊಂಡಂತೆ ಯಾವ ಒಪ್ಪಂದಕ್ಕೂ ಪುಟಿನ್ ಸೈನ್ ಹಾಕಿಲ್ಲ, ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಪುಟಿನ್ರನ್ನ ಬಗ್ಸೋಕೆ ಟ್ರಂಪ್ ಕೈಯಿಂದ ಆಗಿಲ್ಲ. ಈ ಮೀಟಿಂಗ್ ಬಳಿಕ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಟ್ರಂಪ್, ಪುಟಿನ್ ಜೊತೆ ನಡೆದ ಮಾತುಕತೆಗೆ 10ಕ್ಕೆ 10 ಮಾರ್ಕ್ಸ್ ಕೊಡ್ತೀನಿ ನಾನೇ ಅಂತ ಹೇಳಿದ್ದಾರೆ. ಒಳ್ಳೆ ಮಾತುಕತೆ ಆಗಿದೆ ಅಂತ, ಯಾಕಂದರೆ ಪುಟಿನ್ ಮತ್ತು ನನ್ನ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂತ ಹೇಳಿದ್ದಾರೆ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಪ್ರಮುಖವಾಗಿ ಪರಮಾಣು ಶಕ್ತಿ ಹೊಂದಿರೋ ರಾಷ್ಟ್ರಗಳು. ನಾವು ನಂಬರ್ 1 ಸ್ಥಾನದಲ್ಲಿದ್ದರೆ ಪುಟಿನ್ ನಂಬರ್ 2 ಇದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಮೀಟಿಂಗ್ನಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಿಗೆ
ಒಮ್ಮತಕ್ಕೆ ಬರೋಕೆ ಆಗಿಲ್ಲ. ಇವೆಲ್ಲ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಬಿಟ್ಟ ವಿಚಾರ. ಮುಂದೆ ಜೆಲೆನ್ಸ್ಕಿ ಮತ್ತು ಪುಟಿನ್ ನಡುವೆ ಮೀಟಿಂಗ್ ಆಗ್ಬೋದು. ಅವರಿಗಿಷ್ಟ ಇದ್ರೆ ನಾನು ಬೇಕಾಗಿದ್ರೆ ಆ ಮೀಟಿಂಗ್ನ ಜಾಯಿನ್ ಆಗ್ತೀನಿ. ಸ್ವಲ್ಪ ಯುರೋಪಿಯನ್ ರಾಷ್ಟ್ರಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ದಾರೆ. ಜಸ್ಟ್ 12 ನಿಮಿಷಗಳ ಕಾಲವಷ್ಟೇ ಬ್ರೀಫ್ ಪ್ರೆಸ್ ಕಾನ್ಫರೆನ್ಸ್ ನಡೀತು. ಈ ಮೀಟಿಂಗ್ ವೇಳೆ ಟ್ರಂಪ್ ಜೊತೆ ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಬಂದಿಲ್ಲ. ಬದಲಿಗೆ ಪುಟಿನ್ ಅವರಿಗೆ ಒಂದು ಪತ್ರ ಬರೆದು ಟ್ರಂಪ್ ಜೇಬಿಗೆ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಈ ಪತ್ರದಲ್ಲಿ ಯುದ್ಧದಿಂದ ಯುಕ್ರೇನ್ ಮತ್ತು ರಷ್ಯಾದಲ್ಲಿ ಮಕ್ಕಳು ಪಡ್ತಿರೋ ಸಂಕಷ್ಟದ ಬಗ್ಗೆ ಅವರು ಮೆನ್ಷನ್ ಮಾಡಿದಾರಂತೆ. ಈ ಪತ್ರವನ್ನು ಖುದ್ದು ಟ್ರಂಪ್ ಪುಟಿನ್ ಕೈಗೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ನೋಡಿ, ನನ್ನ ಹೆಂಡತಿ ಕೊಟ್ಟಿದ್ದು ಲೆಟರ್ ಅಂತ ಹೇಳಿ. ಇನ್ನು ಟ್ರಂಪ್ರ ಈ ಫೇಲ್ಡ್ ಮೀಟಿಂಗ್ಗೆ ಅಮೆರಿಕದ ಡೆಮೊಕ್ರೆಟಿಕ್ ಪಾರ್ಟಿಯ ಯುಎಸ್ ಹೌಸ್ ಫಾರಿನ್ ಅಫೇರ್ಸ್ ಕಮಿಟಿ ಟೀಕೆ ಮಾಡಿದೆ. ರಷ್ಯಾದಿಂದ ತೈಲ ತರಿಸ್ಕೊಳ್ತಿದ್ದಾರೆ ಅಂತ ಭಾರತದ ಮೇಲೆ ಟ್ಯಾರಿಫ್ ಹೇರೋದ್ರಿಂದ ಏನು ಯೂಸ್ ಇಲ್ಲ. ಇದರಿಂದ ಪುಟಿನ್ ಯುಕ್ರೇನ್ ಮೇಲೆ ಯುದ್ಧ ಸಾರೋದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಬೇಕಾದ್ರೆ ನೇರವಾಗಿ ಪುಟಿನ್ಗೆ ಶಿಕ್ಷೆ ಕೊಡಿ, ಯುಕ್ರೇನ್ಗೆ ಬೇಕಾದ ಸೇನಾ ನೆರವು ಕೊಡಬೇಕು ಅಷ್ಟೇ ಅಂತ ಹೇಳಿದೆ. ಇನ್ನು ಈ ಭೇಟಿ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಾಡಿ ಡಬಲ್ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ಈ ಮೀಟಿಂಗ್ನಲ್ಲಿ ಪುಟಿನ್ ಟ್ರಂಪ್ರನ್ನ ಮೀಟೇ ಆಗಿಲ್ಲ. ಬದಲಿಗೆ ಪುಟಿನ್ ತಮ್ಮ ಬಾಡಿ ಡಬಲ್ ಅನ್ನ, ಫೇಕ್ ವ್ಯಕ್ತಿಯನ್ನ ತಂತರ ಇರೋರನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅಲಾಸ್ಕಾಗೆ ಬಂದ ಪುಟಿನ್ ಅವರ ಕೆನ್ನೆಗಳು ಸ್ವಲ್ಪ ಊದ್ಕೊಂಡಂಗೆ ಕಾಣಿಸ್ತಾ ಇತ್ತು, ಜಾಸ್ತಿ ಖುಷಿಯಿಂದ ಕಾಣ್ತಾ ಇದ್ರು. ಸಾಮಾನ್ಯವಾಗಿ ಪುಟಿನ್ ಅಷ್ಟೆಲ್ಲ ನಗಡೋದಿಲ್ಲ ಅಂತ ಅನುಮಾನ ಕೆಲವರು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಕಾನ್ಸ್ಪಿರಸಿ ಥಿಯರೀಸ್, ಇದಕ್ಕೆ ಯಾವುದೇ ಆಧಾರ ಇಲ್ಲ. ಏನೋ ಮುಂದಿನ ವಾರ ರಷ್ಯಾ ಭೇಟಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಜ್ಜಾಗಿರೋ ಹೊತ್ತಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಇನ್ನೊಂದು ಬರ್ತಾ ಇದೆ. ಜೈಶಂಕರ್ ಜೊತೆ ಭಾರತದ ವಾಣಿಜ್ಯ ಇಲಾಖೆಯ ನಿಯೋಗ ಕೂಡ ರಷ್ಯಾಗೆ ಪ್ರವಾಸ ಹೊರಡುತ್ತೆ ಅನ್ನೋ ರಿಪೋರ್ಟ್ ಇದೆ. ಈ ಭೇಟಿಯಲ್ಲಿ ವಾಣಿಜ್ಯ ಇಲಾಖೆ ರಷ್ಯಾದ ಅಧಿಕಾರಿಗಳೊಂದಿಗೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋ ಕುರಿತು ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಕೆ ಡಿಸ್ಕಸ್ ಮಾಡ್ತಾರೆ. ಜೊತೆಗೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಬ್ಲಾಕ್ನ EU ರಾಷ್ಟ್ರಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸ್ತಾರೆ. ಈ ಬ್ಲಾಕ್ನಲ್ಲಿ ರಷ್ಯಾ, ಅರ್ಮೇನಿಯಾ, ಕಜಕಿಸ್ತಾನ್, ಬೆಲರೂಸ್ ಮತ್ತು ಕಿರ್ಗಿಸ್ತಾನ್ ರಾಷ್ಟ್ರಗಳಿವೆ. ಈ ರಾಷ್ಟ್ರಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಯಲ್ಲಿ ಭಾರತ ನಿರತವಾಗುತ್ತೆ. ಇದಕ್ಕಾಗಿ ಭಾರತ ತಯಾರಿ ನಡೆಸ್ತಾ ಇದೆ. ಈ ಮೂಲಕ ಭಾರತದ ಮೇಲೆ ಮನಸೋ ಇಚ್ಛೆ ಟ್ಯಾರಿಫ್ ಹೇರಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಣ್ಣಂಗೆ ನಾವು ಬೇರೆ ಕಡೆ ವ್ಯವಹಾರ ಮಾಡ್ಕೊತೀವಿ, ನಿಮ್ಮ ಜೊತೆ ಬಹಳ ಡಿಪೆಂಡ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡೋಕೆ ಭಾರತ ಪ್ರಯತ್ನ ಪಡ್ತಿರಂಗೆ ಕಾಣಿಸ್ತಾ ಇದೆ. ಇನ್ನು ಪಾಕ್ನ ಮುನೀರಾ ಗ್ಯಾಂಗ್ ಮತ್ತು ಶಹಬಾಜ್ ಶರೀಫ್ ಸರ್ಕಾರ ನಾವು ಉಗ್ರರ ಪರ, ಉಗ್ರರಿಗೆ ಮತ್ತು ನಮಗೆ ಗತಕಾಲದ ನಂಟಿದೆ ಅನ್ನೋದನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದ್ದಾರೆ. ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹತನಾಗಿದ್ದ ಉಗ್ರ ಮುದಸ್ಸಿರ್ ಅಹಮದ್ಗೆ ಆತನ ಸಮಾಧಿಗೆ ಗೌರವ ಸಲ್ಲಿಸಿ ಕಣ್ಣೀರು ಹಾಕಿ ಬಂದಿದ್ದಾರೆ. ಪಾಕ್ ಸೇನೆಯ ಮೇಜರ್ ಜನರಲ್ ರಾವ್ ಇಮ್ರಾನ್ ಸರ್ತಾಸ್, ಶರೀಫ್ ಸರ್ಕಾರದ ಫೆಡರಲ್ ಮಿನಿಸ್ಟರ್ ಮಾಲಿಕ್ ರಶೀದ್ ಅಹಮದ್ ಖಾನ್, ಡೆಪ್ಯೂಟಿ ಕಮಿಷನರ್ ಇಮ್ರಾನ್ ಅಲಿ, ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಕಸೂರ್ ಮೊಹಮ್ಮದ್ ಈಸಾ ಖಾನ್ ಮುದಾಸಿರ್ನ ಸಮಾಧಿಗೆ ನಮಸ್ಕಾರ ಮಾಡಿ ನಿನಗೆ ಹೀಗಾಗಬಾರ್ದಾಗಿತ್ತು, ಬಿಟ್ಟು ಹೋಗ್ಬಿಟ್ಟಿಯಲ್ಲೋ ಅಂತ ಹೇಳಿ ಅತ್ತು ಬಂದಿದ್ದಾರೆ. ಆಗಸ್ಟ್ 14ಕ್ಕೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಹೋಗಿ ಈ ರೀತಿ ಗೌರವ ಕೊಟ್ಟು ಬಹಳ ಬೇಸರ ವ್ಯಕ್ತಪಡಿಸಿ ಬಂದಿದ್ದಾರೆ. ಇವ್ರ ಲೆಕ್ಕಾಚಾರನೇ ಅರ್ಥ ಆಗಲ್ಲ. ಕೆಲವೊಂದ್ಸಲ ಹೇಳ್ತಾರೆ ನಮಗೆ ಇದು ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಈ ರೀತಿ ಫೈಟ್ ಮಾಡಿ, ಯುದ್ಧ ಮಾಡಿ ಸ್ವರ್ಗಕ್ಕೆ ಹೋಗೋದಿದ್ದು, ಅದಕ್ಕೋಸ್ಕರ ಈ ಹೊಡೆದಾಟ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗಿದ್ರೆ ಕಣ್ಣೀರು ಹಾಕೋದೇನು, ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದೇನು? ಆಕ್ಚುಲಿ ಕಳಿಸ್ಕೊಟ್ಟವ್ರಿಗೆ ನೀವು ಥ್ಯಾಂಕ್ ಯು ಹೇಳಬೇಕಲ್ವಾ, ಈ ನರಕದಿಂದ ಮುಕ್ತಿ ಕೊಟ್ಟು ಸ್ವರ್ಗ ಕಳಿಸಿದ್ದಕ್ಕೆ. ಅರ್ಥನೇ ಆಗ್ತಿಲ್ಲ. ಪಾಕಿಸ್ತಾನದವ್ರದ್ದು ಮೈಂಡ್ ಸೆಟ್ಟೇ ಅರ್ಥ ಆಗ್ತಾ ಇಲ್ಲ. ಆತ ಹೋಗಿದ್ದಕ್ಕೆ ಬೇಜಾರು ಮಾಡ್ತಿದ್ದಾರೆ. ಆತ ಈಗ ಸ್ವರ್ಗದಲ್ಲಿ ನೆಮ್ಮದಿ ಆಗಾದ್ರೆ ಇರೋದು ಹೆಂಗೆ? ತನ್ನವ್ರು ಇಲ್ಲಿ ಈ ತರ ಗೋಳಾಡ್ತಿದ್ದಾರೆ ಸಮಾಧಿ ಹತ್ರ ಹೋಗಿ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇವ್ರನ್ನ. ಅಂದಾಗೆ ಸ್ನೇಹಿತರೆ, ಈ ಮುದಸ್ಸಿರ್ ಹೈ ವ್ಯಾಲ್ಯೂ ಉಗ್ರ 1999ರಲ್ಲಿ ನಡೆದ ಇಂಡಿಯನ್ ಏರ್ಲೈನ್ಸ್ ನ IC-814 ವಿಮಾನ ಹೈಜಾಕ್, 2019ರ ಪುಲ್ವಾಮಾ ದಾಳಿ, ಸಿಕ್ಕಾಪಟ್ಟೆ ಈತ ಹಿಂಸೆ ಕೊಟ್ಟಿದ್ದಾನೆ ಭಾರತಕ್ಕೆ. 16 ಜನರ ಪ್ರಾಣ ಹೋಗೋ ಕಾರಣ ಆಗಿದ್ದಾನೆ ಈತ. ಅನೇಕ ದಾಳಿಗಳ ಲಿಂಕ್ ಈತನಿಗಿದೆ. ಆದರೆ ಭಾರತ ಪಾಕ್ನ ಲಷ್ಕರ್ ಹೆಡ್ ಕ್ವಾರ್ಟರ್ ಮಾರ್ಕಜೆ ತೈಬಾದಲ್ಲಿ ನಡೆಸಿದ ದಾಳಿಯಲ್ಲಿ ಈತ ಟಿಕೆಟ್ ತಗೊಂಡಿದ್ದ. ಲಾಹೋರ್ನ ಮುರೀದ್ಕೆನಲ್ಲಿ ಈತನನ್ನ ಮೇ 7ಕ್ಕೆ ಮಣ್ಣು ಮಾಡಲಾಗಿತ್ತು. ಈಗ ಅಲ್ಲಿಗೆ ಹೋಗಿ ಪಾಕ್ನ ಮುನೀರ್ ಸೇನೆ ಮತ್ತು ಶಹಬಾಜ್ ಶರೀಫ್ ಸರ್ಕಾರ ಗೌರವ ಕೊಟ್ಟು ರೋಧಿಸಿ ಬಂದಿದ್ದಾರೆ. ಆದರೆ ಇಂಥ ಪಾಕಿಗಳನ್ನೇ ಅಮೆರಿಕ, ನೀವು ಭಯೋತ್ಪಾದನಾ ನಿಗ್ರಹದಲ್ಲಿ ಅತ್ಯದ್ಭುತ ಪಾಲುದಾರರು, ನಮಗೆ ನಮ್ಮ ಭಯೋತ್ಪಾದನಾ ನಿಗ್ರಹ ಹೋರಾಟದಲ್ಲಿ ನಮಗೆ ನೀವು ಬೇಕು ಅಂತ ಹೇಳಿ ಪಾಕಿಸ್ತಾನಕ್ಕೆ ನೈಸ್ ಹೊಡಿತಾ ಇದೆ ಅಮೆರಿಕ. ಜೊತೆಗೆ ಉಗ್ರ ನಿಗ್ರಹಕ್ಕಾಗಿ ಪಾಕ್ನಲ್ಲೇ ಕೆಲ ದಿನಗಳ ಹಿಂದೆ ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿ ಹೋಗಿದೆ ಅಮೆರಿಕ. ಈಗ ಮತ್ತೆ ಪಾಕಿಗಳು ತಮ್ಮ ಹಳೆ ಬುದ್ಧಿಯನ್ನು ಮುಂದುವರಿಸಿದ್ದಾರೆ. ಆ ಮೂಲಕ ಅಮೆರಿಕ ಕೂಡ ಭಾರತಕ್ಕೆ ತೊಂದರೆ ಕೊಡೋ ಉಗ್ರರ ವಿಚಾರದಲ್ಲಿ ಒಂದು ನಿಲುವು, ಅಮೆರಿಕ ಮತ್ತು ಪಾಕ್ಗೆ ತೊಂದರೆ ಕೊಡೋ ವಿಚಾರದಲ್ಲಿ ಒಂದು ನಿಲುವೇನಿದೆ ಅದನ್ನ ಕಂಟಿನ್ಯೂ ಮಾಡಿದಾರ. ಹಾಗಾದ್ರೆ ಇವರು ಭಾರತ ಕಾಟ ಕೊಡೋರು ಉಗ್ರರಲ್ವಾ? ಹಾಗಾದ್ರೆ
ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏನೋ ಪಾಕ್ ಸೇನಾ ಮುಖ್ಯಸ್ಥ ಸ್ವಘೋಷಿತ ಫೀಲ್ಡ್ ಮಾರ್ಷಲ್ ಮುನೀರಾ ಮತ್ತೆ ಟ್ರೋಲ್ ಆಗಿದೆ ಪಾಕಿಸ್ತಾನದಲ್ಲಿ. ತನತಾನೆ ಹಿಲಾಲ್ ಎ ಜುರಾತ್ ಅನ್ನೋ ಪ್ರಶಸ್ತಿಯನ್ನ ಇದೇ ತಗೊಂಡು ಇಟ್ಕೊಂಡಿದೆ. ಈ ಪ್ರಶಸ್ತಿ ಪಾಕ್ನ 2ನೇ ಅತಿ ದೊಡ್ಡ ಸೇನಾ ಗೌರವ, ಯುದ್ಧ ಕಾಲದ ಗ್ಯಾಲಂಟ್ರಿ ಮೆಡಲ್, ಶೌರ್ಯ ಪ್ರಶಸ್ತಿ. ಭಾರತದೊಂದಿಗಿನ 4 ದಿನಗಳ ಸಂಘರ್ಷದಲ್ಲಿ ಹೀನಾಯವಾಗಿ ಸೋತರೂ ಕೂಡ, ಪಾಕಿಸ್ತಾನದ ಎಲ್ಲ ಏರ್ಬೇಸ್ಗಳಲ್ಲಿ ಗುಂಡಿ ಬಿದ್ದರೂ ಕೂಡ, ಬಿಲಿಯನ್ ಗಟ್ಟಲೆ ಡಾಲರ್ ಲಾಸ್ ಆದರೂ ಕೂಡ, ಸಂಘರ್ಷದ ಟೈಮ್ನಲ್ಲಿ ನೀವು ಅಸಾಧಾರಣ ಪ್ರತಿಭೆ ತೋರಿಸಿದ್ದೀರಿ ಬಂಕರಲ್ಲಿ ಅಡಗಿ ಕೂತು ಅಂತ ಹೇಳಿ ಮುನೀರ್ಗೆ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ, PM ಶಹಬಾಜ್ ಶರೀಫ್ ಈ ಪ್ರಶಸ್ತಿಯನ್ನ ಆರ್ಡರ್ ಮಾಡಿದ್ದಾರೆ. ಬಟ್ ಮ್ಯಾಟರ್ ಏನು ಅಂದ್ರೆ, ಮುನೀರ್ಗೆ ಈ ಪ್ರಶಸ್ತಿಯನ್ನ ಆರ್ಡರ್ ಮಾಡುವಂತೆ ಅಧ್ಯಕ್ಷರಿಗೆ ಮುನೀರೇ ಆರ್ಡರ್ ಮಾಡಿರ್ತಾರೆ. ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೋಲರ್ಸ್ ವಾಟ್ ನೆಕ್ಸ್ಟ್, ಭಾರತದ ಕೈಲಿ ಹೇಗೆ ನುಜ್ಜುಗುಜ್ಜಾಗೋದು ಅನ್ನೋ ವಿಚಾರದಲ್ಲಿ PhD ಮಾಡಬಹುದಾ ಮುನೀರು ಅಂತೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಮುನೀರ್ ಜೊತೆಗೆ ಪಾಕ್ನ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿಧು ಮತ್ತು ನೌಕಾಪಡೆಯ ಚೀಫ್ ಅಡ್ಮಿರಲ್ ನಾವೀದ್ ಅಶ್ರಫ್ಗೆ ನಿಶಾನೆ ಇಮ್ತಿಯಾಜ್ ಕೊಡಲಾಗಿದೆ. ಹಾಗೆ ಭಾರತದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದ ಪಾಕ್ನ ಸ್ವಿಮ್ಮಿಂಗ್ ಸ್ಟಾರ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನಿಶಾನೆ ಇಮ್ತಿಯಾಜ್ ಕೊಡಲಾಗಿದೆ. ಪಾಕ್ನ ವಿದೇಶಾಂಗ ಮಂತ್ರಿ ಇಶಕ್ ದರ್ಗೂ ಕೂಡ ಇದೇ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಫೈಟರ್ ಜೆಟ್ ಹೊಡೆದಿದ್ದೀರಾ ಅಂತ ಹೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ವಾ ಅಂತ ಕೇಳಿದ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ಗೆ ಕೂಡ ನಿಶಾನೆ ಇಮ್ತಿಯಾಜ್ ಕೊಡಲಾಗಿದೆ. ಹಾಗೇನೆ ಮೊಹಸಿನ್ ನಖ್ವಿ, ಬಿಲಾವಲ್ ಭುಟ್ಟೋ ಸೇರಿದ ಹಾಗೆ ಅನೇಕರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಯಾರು ಕೊಟ್ಟಿರೋದು? ಅವರೇ ಕೊಟ್ಕೊಂಡಿರೋದು ಎಲ್ಲರಿಗೂ ಕೂಡ. ಏನ್ ಇಮ್ರಾನ್ ಖಾನ್ ಉಗ್ರರ ಸರ್ಕಾರ ಅಂತ ಟೀಕೆ ಮಾಡ್ತಾರೆ, ಇಂಪೋರ್ಟೆಡ್ ಅಮೆರಿಕ ಸ್ಥಾಪಿಸಿರೋ ಸರ್ಕಾರ ಅಂತ ನಾವು ಇಮ್ರಾನ್ ಖಾನ್ ಟೀಕೆ ಮಾಡ್ತಾ ಜೈಲಲ್ಲಿ ಕುತ್ಕೊಂಡಿದಾರಲ್ಲ, ಈ ಇಂಪೋರ್ಟೆಡ್ ಗವರ್ಮೆಂಟ್ನವರು ಅವ್ರಿಗವರೇ ಎಲ್ಲ ಪ್ರಶಸ್ತಿ ಕೊಟ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಡುವೆ ಪಾಕಿಸ್ತಾನದಲ್ಲಿ ಪ್ರಕೃತಿ ರುದ್ರ ನರ್ತನ ತೋರ್ತಾ ಇದೆ. ಖೈಬರ್ ಪಖ್ತೂನ್ಖ್ವಾ, ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿದ ಹಾಗೆ ಪಾಕ್ನ ಹಲವು ಕಡೆ ಮೇಘ ಸ್ಫೋಟ ಉಂಟಾಗಿ ಹಠಾತ್ ಪ್ರವಾಹ, ಭೂಕುಸಿತ ಉಂಟಾಗಿ ದೊಡ್ಡ ಅನಾಹುತ ಉಂಟಾಗಿದೆ. ಪರಿಣಾಮ ಇದುವರೆಗೂ 243 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ, ಅನೇಕ ಜನ ಕಾಣೆಯಾಗಿದ್ದಾರೆ. ಕಾಣೆಯಾದವರ ಬಗ್ಗೆ ಸರಿಯಾದ ಮಾಹಿತಿ ಇನ್ನಷ್ಟೇ ಸ್ಪಷ್ಟವಾಗಬೇಕು. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಅವಘಡದಿಂದ ಹಲವು ಮನೆಗಳು, ಸರ್ಕಾರಿ ಕಟ್ಟಡಗಳು, ಶಾಲೆಗಳು, ಆಸ್ಪತ್ರೆಗಳು ಕಿತ್ಕೊಂಡು ಹೋಗಿವೆ. ಹೈವೇಗಳೆಲ್ಲ ಬ್ಲಾಕ್ ಆಗಿವೆ. ಕಳೆದ 36 ಗಂಟೆಗಳಲ್ಲಿ ಆಗಿರೋ ಮಳೆಯಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬುನೇರ್, ಮನ್ಶೆಹ್ರಾ, ಬಜೌರ್, ಬಟ್ಗ್ರಾಮ್ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವು ಉಂಟಾಗಿದೆ. ಏನೋ ಈ ಧಾರಾಕಾರ ಮಳೆ ಆಗಸ್ಟ್ 21ರವರೆಗೆ ಮುಂದುವರಿಯುತ್ತೆ ಅಂತ ಪಾಕ್ನ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೇಳಿದೆ. ಏನೋ ಈ ಕುರಿತು ಪಾಕ್ PM ಶಹಬಾಜ್ ಶರೀಫ್ ತುರ್ತು ಸಭೆ ನಡೆಸಿದ್ದಾರೆ. ಈ ಅನಾಹುತದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ. ತೊಂದರೆಗೆ ಒಳಗಾಗಿರೋ ಪ್ರವಾಸಿಗರನ್ನ ಮತ್ತು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಆದೇಶ ಕೂಡ ಹೊರಡಿಸಿದ್ದಾರೆ. ಏನೋ ಇದೇ ಪಾಕ್ನಲ್ಲಿ ಮಳೆಯಿಂದ ತತ್ತರಿಸಿರೋ ಪ್ರದೇಶಗಳಿಗೆ ಪರಿಹಾರ ಸಾಮಗ್ರಿಯನ್ನ ಸರಬರಾಜು ಮಾಡ್ತಾ ಇದ್ದ Mi-17 ಹೆಲಿಕಾಪ್ಟರ್ ಕೂಡ ಪತನ ಆಗಿದೆ. ಪರಿಣಾಮ 2 ಪೈಲಟ್ ಸೇರಿದಂತೆ 5 ಮೃತಪಟ್ಟಿದ್ದಾರೆ. ಪ್ರತಿಕೂಲ ಹವಾಮಾನದಿಂದಾಗಿ ಖೈಬರ್ ಪಖ್ತೂನ್ಖ್ವಾದ ಪಂಡ್ಯಾದಲ್ಲಿ ಇದು ಕ್ರಾಶ್ ಆಗಿದೆ ಅಂತ ಅಲ್ಲಿನ CM ಅಮೀನ್ ಅಲಿ ಗುಂಡಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಅಮೆರಿಕ ಅಧ್ಯಕ್ಷ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗೆ ವಿದೇಶಗಳ ನಾಯಕರ ಮುಂದೆ ಬೇಡಿಕೆ ಇಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಕಳೆದ ತಿಂಗಳು ನಾರ್ವೆಯ ಹಣಕಾಸು ಮಂತ್ರಿ ಜೆನ್ಸ್ ಸ್ಟಾಲ್ಟನ್ಬರ್ಗ್ ಅವರಿಗೆ ಕಾಲ್ ಮಾಡಿದ ಟ್ರಂಪ್ ಟ್ಯಾರಿಫ್ ಕುರಿತು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ. ಇದೇ ವೇಳೆ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತ ಕೂಡ ಹೇಳಿದ್ದಾರೆ. ಹೀಗಂತ ನಾರ್ವೆ ಮೂಲದ ಪತ್ರಿಕೆನೇ ಪಬ್ಲಿಕ್ ಮಾಡಿಬಿಟ್ಟು ಟ್ರಂಪ್ರ ಮರ್ಯಾದೆ ಕಳೆದಿದೆ. ಇವರೇ ಕೇಳ್ತಾ ಇದ್ದಾರೆ ಎಲ್ಲ ರಾಷ್ಟ್ರಗಳಿಗೆ ಫೋನ್ ಮಾಡಿ ಅಂತ. ಈಗ ಆಲ್ರೆಡಿ ಪಾಕ್, ಇಸ್ರೇಲ್, ಕಂಬೋಡಿಯಾ ರಾಷ್ಟ್ರಗಳು ಟ್ರಂಪ್ ರನ್ನ ನೊಬೆಲ್ಗೆ ನಾಮಿನೇಟ್ ಮಾಡಿವೆ. ಇತ್ತ ಶಾಂತಿ ಸಂಧಾನ ಮಾಡಿಸಿದ್ದಾರೆ ಅಂತ ಅರ್ಮೇನಿಯಾ, ಅಜರ್ಬೈಜಾನ್ ನಾಯಕರು ಕೂಡ ಟ್ರಂಪ್ ನೊಬೆಲ್ಗೆ ಅರ್ಹರು ಅಂತ ಹಾಡಿ ಹೊಗಳಿದ್ದಾರೆ. ಅದರ ನಡುವೆ ಟ್ರಂಪ್ ಬೇರೆ ಕಡೆನೂ ಕೇಳೋಕ್ ಶುರು ಮಾಡಿದ್ದಾರೆ, ಈ ತರ ಕ್ಯಾಂಪೇನ್ ಮಾಡಕ್ ಶುರು ಮಾಡಿದ್ದಾರೆ ಅಂತಲೇ ಈಗ ಮಾಹಿತಿ ಬರ್ತಾ ಇದೆ. ಏನೋ ಗಾಜಾದಲ್ಲಿ ತನ್ನ ದಾಳಿಯನ್ನ ತೀವ್ರಗೊಳಿಸಿ ಹಮಸ್ ಕಮಾಂಡರ್ ಅನ್ನ ಇಸ್ರೇಲ್ ಬೇಟೆಯಾಡಿದೆ. ಹಮಸ್ನ ರಫಾ ಬ್ರಿಗೇಡ್ನ ಸೀನಿಯರ್ ಕಮಾಂಡರ್ ನಾಶಿರ್ ಮುಷಾನ್ ಅನ್ನ ಹೊಡೆದು ಹಾಕಿದೆ. ಖಾನ್ ಯೂನಿಸ್ ಏರಿಯಾದಲ್ಲಿ ಏರ್ ಸ್ಟ್ರೈಕ್ ನಡೆಸಿ ಈತನನ್ನ ಹೊಡೆದು ಹಾಕಿದ್ದಾಗಿ ಇಸ್ರೇಲಿ ಸೇನೆ ಘೋಷಿಸಿದೆ. ಈತ ಹಮಸ್ನ ಮಿಲಿಟರಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥನಾಗಿದ್ದ. ಇಸ್ರೇಲ್ನ ನಾಗರಿಕರು ಮತ್ತು ಸೇನೆ ವಿರುದ್ಧ ದಾಳಿ ನಡೆಸೋಕೆ ಹಮಸ್ಗಳಿಗೆ ತರಬೇತಿ ಕೊಡ್ತಾ ಇದ್ದ. ಜೊತೆಗೆ ಹಮಸ್ನ ಮಿಲಿಟರಿ ಇಂಟೆಲಿಜೆನ್ಸ್ನಲ್ಲೂ ಕೂಡ ಕೆಲಸ ಮಾಡ್ತಿದ್ದ. ಈತನನ್ನೀಗ ಮುಗಿಸಿ ಹಾಕಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ ಹಣಕಾಸು ಮಂತ್ರಿ ಬೆಜಲೆಲ್ ಸ್ಮಾಟ್ರಿಕ್ ವೆಸ್ಟ್ ಬ್ಯಾಂಕ್ನಿಂದ ನಮ್ಮ E1 ಸೆಟಲ್ಮೆಂಟ್ ಪ್ರಾಜೆಕ್ಟ್ ಮುಂದುವರಿತಾ ಸಾಗ್ತಾ ಇದೆ. ಇದು ಸ್ವತಂತ್ರ ಪ್ಯಾಲೆಸ್ತೇನ್ ಅನ್ನ ರಾಷ್ಟ್ರ ಮಾಡೋ ಐಡಿಯಾ ಇದೆಯಲ್ಲ, ಅದನ್ನ ಸಮಾಧಿ ಮಾಡುತ್ತೆ. ಐಡಿಯಾನ ಪ್ಯಾಲೆಸ್ತೇನ್ ರಾಷ್ಟ್ರವನ್ನ ಪರಿಗಣಿಸೋಕೆ ಅಲ್ಲಿ ಏನು ಉಳಿದಿರಲ್ಲ. ಈಗ ಯಾರಾದರೂ ಪ್ಯಾಲೆಸ್ತೇನ್ ರಾಷ್ಟ್ರವನ್ನ ರೆಕಗ್ನೈಸ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಯುರೋಪ್ನವರು, ಕೆಲವಷ್ಟು ಜನ ಕೆನಡಾದವರು, ಆಸ್ಟ್ರೇಲಿಯಾದವರೆಲ್ಲ ಬಂದಿದ್ದಾರೆ. ಅವ್ರಿಗೆ ಬೆದರಿಕೆ ಹಾಕಿದೆ ಇಸ್ರೇಲ್.
ಏನು ರಷ್ಯಾದ ಮದ್ದುಗುಂಡು ಫ್ಯಾಕ್ಟರಿಯಲ್ಲಿ ಗನ್ ಪೌಡರ್ ಫ್ಯಾಕ್ಟರಿಯಲ್ಲಿ ಭಾರಿ ಸ್ಫೋಟ ಉಂಟಾಗಿದೆ. 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ರಷ್ಯಾದ ರೈಜಾನ್ ಅನ್ನೋ ಕಡೆ ದುರಂತ ಉಂಟಾಗಿದೆ. ಏನೋ ಟ್ರಂಪ್ ಈ ನಡುವೆ ಚೀನಾ ವಿಚಾರವಾಗಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅಮೆರಿಕ ಅಧ್ಯಕ್ಷ ಆಗಿರೋವರೆಗೂ ತೈವಾನ್ ಮೇಲೆ ಚೀನಾ ದಾಳಿ ಮಾಡಲ್ಲ ಅಂತ ಜಿನ್ಪಿಂಗ್ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಚೀನಾ ಅಧ್ಯಕ್ಷ ಜಿನ್ಪಿಂಗ್, ನೀವು ಅಮೆರಿಕ ಅಧ್ಯಕ್ಷ ಆಗಿರೋ ತನಕ ಅದು ನಡೆಯಲ್ಲ, ನಾನು ತುಂಬಾ ತಾಳ್ಮೆಯಿಂದ ಇದ್ದೀನಿ, ಚೀನಾ ಕೂಡ ತುಂಬಾ ತಾಳ್ಮೆಯಿಂದ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವ್ರನ್ನ ಪ್ರಶಂಸೆ ಮಾಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಏನು ಭಾರತ ಮತ್ತು ಶ್ರೀಲಂಕಾದ ನೌಕಾಪಡೆಗಳು ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸರ್ಸೈಸ್ ಸ್ಲೈನೆಕ್ಸ್ ಹೆಸರಲ್ಲಿ ನೌಕಾಭ್ಯಾಸವನ್ನು ಮಾಡಿವೆ. ಭಾರತದ ನೌಕಾಪಡೆಯ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ರಾಣಾ ಮತ್ತು ಫ್ಲೀಟ್ ಟ್ಯಾಂಕರ್ ಜ್ಯೋತಿ ಹೆಸರಿನ ನೌಕೆಗಳು ಶ್ರೀಲಂಕಾಗೆ ಪ್ರಯಾಣ ಬೆಳೆಸಿವೆ. ಈ ನೌಕಾಭ್ಯಾಸ ಪರಸ್ಪರ ಕಾರ್ಯ ಸಾಧ್ಯತೆ ಮತ್ತು ಕಡಲ ಸಹಕಾರ ಹೆಚ್ಚಿಸುವ ಗುರಿಯನ್ನ ಹೊಂದಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆಗಸ್ಟ್ 14ರಿಂದ ಶುರುವಾಗಿರೋ ಈ ಅಭ್ಯಾಸ ಆಗಸ್ಟ್ 18ಕ್ಕೆ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.